ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಹಿಂದೆ ನಾನು ಕೆಲವು ಕಾರ್ಯಕ್ರಮಗಳಲ್ಲೂ ಹೇಳ್ತಿದ್ದೆ, ಒಂದು 5 ರಾಶಿಗೆ ಉತ್ತಮವಾದ ವಿಚಾರ, 5 ರಾಶಿಗಳು ಸ್ವಲ್ಪ ತೊಂದರೆ ಅಂತ. ಈ 5 ರಾಶಿಯಲ್ಲಿ ಟಾಪ್ ಲಿಸ್ಟಲ್ಲಿ ಪಡೆಯುವಂಥದ್ದು ತುಲಾ ರಾಶಿ ಹೌದು, ವೃಷಭ ರಾಶಿ ಹೌದು, ಮಕರ ರಾಶಿ ಹೌದು, ಕರ್ಕಾಟಕ ಹೌದು, ಕನ್ಯಾನೂ ಹೌದು. ಹೀಗೆ 5 ರಾಶಿಗಳು ಸ್ವಲ್ಪ ತೊಂದರೆಗಳು ಇರ್ತವೆ. ಎಲ್ಲ ಒಂದು ಗ್ರಹಗಳು ಒಂದು ನಿಮಿಷನೂ ಬದಲಾವಣೆ ಆಗದೆ ಹೋಗೋಲ್ಲ. ಇದ್ದರೂ ಈಗ ತುಲಾ ರಾಶಿ ಬಗ್ಗೆ ಹೇಳೋದಾದರೆ, ತುಲಾ ರಾಶಿಗೆ ಒಂದು ಉತ್ತಮವಾದ ಸಮಯ. ಮುಖ್ಯವಾಗಿ ಮದುವೆಯಾಗಿ 3 ವರ್ಷ ಆಯಿತು, ಮಕ್ಕಳಾಗಿಲ್ಲ, ದೇವರೇ ಭಗವಂತ ಸ್ಯಾಂಕ್ಷನ್ಸ್ ಕೊಟ್ಬಿಡ್ತಾನೆ. ಮತ್ತು ಮದುವೆನೇ ಆಗ್ತಿಲ್ಲ ಅವರಿಗೂ ಅಷ್ಟೇ. ಈಗ ಇಷ್ಟು ದಿವಸ ಆಗಿಲ್ಲ, ಇದ್ದಕ್ಕಿದ್ದಂಗೆ ಫಿಕ್ಸ್ ಆಗೋಯ್ತು, ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ. ಈ ಕಾಲದಲ್ಲಿ ಕಬ್ಬಿನ ಕಡಲಾಗಿದೆ ಮದುವೆ ಅನ್ನೋದು. ಆದರೆ ಇದು ಈ ಬೇಗ ನೆರವೇರುವಂಥ ಸಾಧ್ಯತೆಗಳು ಉಂಟು. ವಾಗ್ವಾದಗಳಿಗೂ ತಪ್ಪಿಸಿ, ನಾನೇ ಗ್ರೇಟ್, ನನ್ನ ಸಮಾನ ಯಾರೂ ಇಲ್ಲ ಅನ್ನೋ ಮಾತು ಬೇಡ. ವಾಗ್ವಾದಗಳನ್ನು ತಪ್ಪಿಸಿ ಕಾರ್ಯಕ್ರಮಗಳನ್ನು ಮಾಡಿರಿ, ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ. ಮತ್ತು ದೂರದ ಪ್ರಯಾಣ ಸಿದ್ಧತೆ ಆದರೆ ಈಗ ಬೇಡ, ಆಮೇಲೆ ಹೆಚ್ಚು ಕಡಿಮೆ ಏಪ್ರಿಲ್ ಮೇ ನಂತರ ಮುಂದುವರಿಸಿ ನಿಮ್ಮ ದೂರದ ಪ್ರಯಾಣ ಸುಖಕರವಾಗಿರ್ತದೆ. ವಿಶೇಷವಾಗಿ ದುರ್ಗಾ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನ, ಅದರಲ್ಲಿಯೂ ರಂಗನಾಥ ದೇವರ ದೇವಸ್ಥಾನ ಇತ್ಯಾದಿಗಳು ಹೋದರೆ ಒಳ್ಳೆ ಕಾರ್ಯಗಳಾಗ್ತದೆ. 6 ಮತ್ತು 8 ನಿಮಗೆ ಸೂಕ್ತವಾದಂಥ ಸಂಖ್ಯೆಗಳು. ಮತ್ತು ಬಿಳಿ ಬಣ್ಣ ಮತ್ತು ಬ್ಲೂ ಇವೆರಡೂ ನಿಮಗೆ ಸೂಕ್ತವಾದ ಬಣ್ಣಗಳು. ಮುಂದಿನ ರಾಶಿ ಗುರುಜಿ, ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ? ವೃಶ್ಚಿಕ ರಾಶಿಯವರು ದಾಂಪತ್ಯ ಜೀವನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ ಅನ್ನೋ ಚಿಂತೆ ಭಾಳವಾಗಿ ಕಾಡ್ತಿತ್ತು. ಅದು ತಪ್ಪಿ ಹೋಗುವಂಥ ಸಾಧ್ಯತೆ. ಗುರುಗಳ ಬದಲಾವಣೆ ಅಂದರೆ ಓನ್ಲಿ ಮೇ 25 ನಂತರನೇ ನಿಮಗೆ ಆ ಥರದ ಶುಭ ವಾರ್ತೆಗಳು ಕೇಳಿಬರುವಂಥ ಸಾಧ್ಯತೆ. ಮತ್ತು ಯಾವುದು ಅನಿರೀಕ್ಷಿತವಾದಂಥ ಆಸ್ತಿ ಬಂತು ಅಥವಾ ಯಾವುದೋ ಅನಿರೀಕ್ಷಿತ ಸಂಪತ್ತು ಬಂತು ಅಂತ. ಈಗ ಜಗತ್ತಿನಲ್ಲಿ ಟೋಟಲ್ 145 ಕೋಟಿಯಲ್ಲಿ ಹೆಚ್ಚಿನ ಸಂಖ್ಯೆ ಇರುವಂಥವರು ವೃಶ್ಚಿಕ ರಾಶಿಯವರು, ನೀವೆಲ್ಲಿ ಬೇಕಾದ್ರೆ ನೋಡಿ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಹೆಚ್ಚಿನ ಸಂಖ್ಯೆ ಇರ್ತದೆ, ಹಾಗಾಗಿ ಇವ್ರಿಗೆ ಹೆಚ್ಚಿಗೆ ಹೇಳಲೇಬೇಕು. ಅದು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ದರ್ಶನಗಳನ್ನು ಮಾಡೋದು, ತೊಗರಿ ಬೇಳೆಯನ್ನು ದಾನ ಕೊಡೋದು. ಒಂದೊಂದು ಮಾತು ಬಿಟ್ಟು ಮಾತು ಕೊಟ್ಟರೆ ಹೋಯಿತು, ಮುತ್ತು ಒಡೆದರ ಹೋಯಿತು ಅನ್ನೋಂಗೆ ಒಂದೊಂದು ಮಾತನ್ನು ಅಳೆದು ತೂಗಿ ಮಾತನಾಡಿ. ಮತ್ತು ವಾಹನ ಖರೀದಿ ಯೋಗಗಳು ನಿಮಗೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಭಾಳ ಇದೆ. ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ದೇವರ ಸ್ಮರಣೆಯನ್ನು ಪರ್ಮಿಷನ್ ಕೇಳ್ತಾ ಅವನು ಎಸ್ ಅಂತ ನಿಮಗೆ ಬುದ್ಧಿಗೆ ಬಂದ ಮೇಲೆ ಕೊಡ್ತಾ ಹೋಗಿ, ಎಲ್ಲವೂ ಸುಖವಾಗುತ್ತೆ. ಈಗ 50% ಚೆನ್ನಾಗಿದೆ, 50% ತೊಂದರೆ ಅಲ್ಲ, ಸಮಾಧಾನವಾಗಿ ನಡೆಯುವಂಥ ಸಾಧ್ಯತೆಗಳು ಉಂಟು. 9 ಮತ್ತು ನಿಮಗೆ 1 ಮತ್ತು 9 2 ನಂಬರ್ಗಳು ಅಂದರೆ ಸಂಖ್ಯೆಗಳು ನಿಮಗೆ ಭಾಳ ಚೆನ್ನಾಗಿರ್ತದೆ. ಪಿಂಕ್ ಅಂದರೆ ಗುಲಾಬಿ ಬಣ್ಣ ಮತ್ತು ಬಿಳುಪು, ಈ ಬಿಳುಪಿಗಿಂತ ನಿಮಗೆ ಮುಖ್ಯವಾಗಿ ಹಳದಿ ಬಣ್ಣ ಇವು ಸೇರಿದರೆ ಗಜಕೇಸರಿ ಗುರುಮಂಗಳ ಯೋಗಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳುಂಟು. ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯದು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ? ಇದು ನಾನೇನು ಹೇಳಿದೆ, ಮಿಥುನ ರಾಶಿಗೆ ಹಾಗೆ ಉಭಯ ರಾಶಿ ಸ್ವಲ್ಪ ದಿನ ಭಾಳ ತೊಂದರೆಗಳನ್ನು ಅನುಭವಿಸ್ತಿದ್ರು. ಹಾಗಾಗಿ ಏನು ಮಾಡ್ತಾರೆ, ಮಾತು ಜಾಸ್ತಿ ಆಡ್ತೀಯ ಅನ್ನುವ ಕೆಟ್ಟ ಹೆಸರುಗಳನ್ನು ತೊಗೊಂಡಿರ್ತಾರೆ. ಹಿಂದೆ ಕೆಟ್ಟಂಥ ಹೆಸರುಗಳ ಪೂರ್ತಿ ಈಗ ಸರಿ ಹೋಗುವಂಥದ್ದು, ಅಂದರೆ ಹಿಂದೆ ಆದ ತೊಂದರೆಗಳೆಲ್ಲವೂ ಈಗ ಸರಿ ಹೋಗುವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಒಂದೊಂದು ವಿಚಾರವನ್ನು ಎಚ್ಚರಿಕೆಯಿಂದ ಹಿರಿಯರ ಮಾರ್ಗದರ್ಶನ ಮತ್ತು ಒಂದು ವಿಚಾರವನ್ನು ಆಳವಾಗಿ ಅಳೆದು ತೂಗಿ ಮಾಡುವಂಥ ಧನುರಾಶಿಯವರು ಎಚ್ಚರಿಕೆ ವಹಿಸಿ. ನಿಮ್ಮ ರಾಶಿಯಲ್ಲೇ ಮುಂದಕ್ಕೆ ಶನಿ ಪ್ರಭಾವ ಇದೆ, ಎಚ್ಚರಿಕೆ ವಹಿಸಿದರೆ ಅದ್ಭುತ ಕಾರ್ಯಗಳಾಗ್ತದೆ. ನಿಮಗೆ 5 ಮತ್ತು 9 ಎರಡೂ ಸಂಖ್ಯೆಗಳು ಭಾಳ ಶ್ರೇಷ್ಠ, ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಮತ್ತು ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಎರಡೂ ಸೇರಿದರೆ ಅದ್ಭುತ ಕಾರ್ಯಗಳು ನಿಮ್ಮ ಜೀವನವನ್ನು ಸರಿಯಾಗಿ ತೆಗೆಸ್ಕೊಂಡು ಹೋಗ್ತೀರ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವಿಶ್ವಾವಸುನಾಮ ಸಂವತ್ಸರದಲ್ಲಿ ದೊಡ್ಡ ವಾರ್ತೆಗಳು ಹೇಳಬೇಕಾದ್ರೆ 2 ರಾಶಿಯವರಿಗೆ ಹೇಳ್ಬೋದು. ಒಂದು ವೃಷಭ, ಒಂದು ಮಕರ. ನಿಮ್ಮ ಕಷ್ಟಗಳ ಕಾಲ ಮುಗಿತು. ಹರಿಶ್ಚಂದ್ರ ಮಹಾರಾಜ ಕೊನೆಯಲ್ಲಿ ತಾನು ಶನಿ ಬಿಡುಗಡೆ ಆದಾಗ 50,000 ವರ್ಷಗಳ ಪುಣ್ಯಗಳನ್ನು ಕೊಟ್ಟನಂತೆ.
ಯಾರು ವಿಶ್ವಾಮಿತ್ರರು ಕೊಟ್ಟರಂತೆ. ಹಾಗೆ ಎಲ್ಲದ ಸಲ್ಲದ ಒಂದು ಅದ್ಭುತವಾದ ಯೋಗಗಳು. ಏನೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದೆಯಪ್ಪ ಅಂತಂದರೆ ಈ ಮಕರ ರಾಶಿಯವರಿಗೆ ಈಗ ಎಷ್ಟು ಹೇಳಿದ್ರು ಸಾಲದು. ತುಂಬ ಚೆನ್ನಾಗಿದೆ, ಎಲ್ಲ ಕಾರ್ಯಗಳು ಸಿದ್ಧತೆ ಆಗ್ತದೆ. ಹೊಸ ವಾಹನ ಏನು ಬೇಕು ಅಂತ ನಂಗೆ ಹೇಳೋದು ನಂಗೆ ಅರ್ಥ ಆಗ್ತಾಯಿಲ್ಲ. ವಾಹನ ಖರೀದಿ ಯೋಗ, ಮನೆ ಸೈಟ್ ಖರೀದಿ ಯೋಗ, ಮಕ್ಕಳು ಸಂಬಂಧಪಟ್ಟ ಯೋಗ, ಮದುವೆ ಆಗುವ ಸಂಬಂಧ, ಒಂದೊಂದೇ ಬಿಡಿಸ ಹೇಳಲಿಕ್ಕಿಂತ ಎಲ್ಲ ಕಾರ್ಯಕ್ರಮಗಳು ನೀವು ಹಿಂಗೆ ಬೆರಳು ತೋರಿಸಿದ್ದು ನಿಮ್ಮ ಮುಂದೆ ಬಂದು ನಿಲ್ಲುವಂಥ ಒಂದು ಎಕ್ಸಲೆಂಟ್ ಸುಯೋಗ ಅಂದರೆ ಮಕರ ರಾಶಿಯವ್ರಿಗೆ ಈಗಿದೆ. ಗಾಬರಿ ಆಗುವಂಥದ್ದಿಲ್ಲ, ಒಳ್ಳೆಯ ಸಮಯ. ಯಾಕಂದರೆ ಶನಿಯ ಬದಲಾವಣೆ, ಗುರುಗಳ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಇವೆಲ್ಲವನ್ನು ನೋಡಿದರೆ ಉಂಟು. ವಾಕ್ಸ್ಥಾನದಲ್ಲಿ ರಾಹು ಬರುವ ಕಾರಣ, ಮಕರಕ್ಕೆ ಅಧಿಪತಿ ಶನಿಯೇ ವಾಕ್ಸ್ಥಾನದಲ್ಲಿ ಬರುವ ಕಾರಣ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ, ನಿಧಾನವಾಗಿ ಮಾತಾಡಿಸಿ ಹೇಗೆ ಸುಲಭವಾಗಿ ಕಾರ್ಯಗಳು ಗೆಲ್ಲಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಅದ್ಭುತವಾದ ಕಾರ್ಯಕ್ರಮಗಳು ಆಗ್ತದೆ. ನಿಮಗೆ ಅದೃಷ್ಟದ ಸಂಖ್ಯೆ 4 ಮತ್ತು 8 ಅದ್ಭುತ. ಮತ್ತು ಕಲರ್ ಬ್ಲೂ ಮತ್ತು ವೈಟ್ ಇವೆರಡು ಅದ್ಭುತವಾದ ಕಲರ್ಸು. ವಿಶೇಷವಾಗಿ ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡಿದುಬಿಡಿ. ಇದ್ದದ್ದಕ್ಕೂ ಹೋಗಿರೋದಕ್ಕೂ ಎರಡಕ್ಕೂ ಒಳ್ಳೆಯದಾಗ್ತದೆ. ಗುರುಜಿ, ಮುಂದಿನ ರಾಶಿ ಕುಂಭರಾಶಿಯವರಿಗೆ ಹೇಗಿದೆ ಈ ವರ್ಷ? ಕುಂಭರಾಶಿಯವರಿಗೆ ಪಾದ ಶನಿ ಅಂತ, ಶನಿ ಅಂತ ಮಾತಾಡೋದಾದರೆ ಪಾದ ಶನಿ. ಅರ್ಧ ಭಾಗ ಟೋಟಲ್ ಮೊದಲೇ ಮುಕ್ಕಾಲು ಭಾಗ ಮುಗಿಸಿದ್ದೀರಾ, ಇನ್ನು ಕಾಲು ಭಾಗ ಇದೆ. ಭಾಳ ಎಚ್ಚರಿಕೆ, ಏನೇನೋ ಟೆನ್ಷನ್ಗಳಾಗ್ತದೆ, ಏನೇನೋ ವಿಚಿತ್ರ ಘಟನಾವಳಿಗಳೆಲ್ಲ ನೀವು ನೋಡುವಂಥ ಪರಿಸ್ಥಿತಿ. ಆದರೂ ಪ್ರತಿಯೊಂದನ್ನು ಗೆದ್ಕೊಂಬರ್ತೀರ, ಆದರೆ ಕಠಿಣವಾಗಿ ಗೆಲ್ಲುವಂಥ ಪರಿಸ್ಥಿತಿಗಳು ಬರ್ತದೆ. ದೂರದ ಪ್ರಯಾಣ ಹೋಗಬೇಕು, ನಾನೇನೋ ಹೊಸದಾಗಿ ಆಭರಣಗಳ ಖರೀದಿ ಇತ್ಯಾದಿಗಳು ಮಾಡಬೇಕು, ಹೊಸದು ಬೇಕು ಅನ್ನುವಂಥ ಚಿಹ್ನೆ. ಅದಕ್ಕೆ ಪ್ಲ್ಯಾನ್ಸ್ ಕರೆಕ್ಟಾಗಿ ಮಾಡಿದರೆ ನಿಮ್ಮ ಕಾರ್ಯ ನೆರವೇರುತ್ತೆ. ಅದಕ್ಕೇನು ಮಾಡಬೇಕು? ಪಶ್ಚಿಮ ದಿಕ್ಕಿನಲ್ಲಿರುವಂಥ ಒಂದು ಹೆಣ್ಣು ದೇವರ ಗುಡಿಗೆ ಹೋಗಿ ವಿಶೇಷವಾದ ಪ್ರಾರ್ಥನೆ ಆಗಬೇಕು. ಪಶ್ಚಿಮ ದಿಕ್ಕು, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿದರೆ ಉತ್ತಮ ಕಾರ್ಯಗಳಾಗತ್ತೆ. ಒಂದೊಂದು ವಿಚಾರವು ಒಂದೊಂದು ದಿನಕ್ಕೆ ಇಂಪ್ರೂವ್ಮೆಂಟ್ ಇರ್ತದೆ. ಒಂದೊಂದು ದಿನಕ್ಕೂ ಎಚ್ಚರಿಕೆ ವಹಿಸಿ ಕಾರ್ಯಗಳು ಮಾಡಿದ್ರೆ ಒಳ್ಳೆಯದು. ಕೊನೆಯ ರಾಶಿ ಮೀನರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೀನರಾಶಿಯವರಿಗೆ ಒಳಿತು ಉಂಟು, ಕೆಡುಕು ಉಂಟು. ಕೆಡುಕು ಅನ್ನೋ ಮಾತಿಗೆ ಮೀನರಾಶಿ ಬರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಗುರುಗಳ ಆಧಿಪತ್ಯ ಅಲ್ಲಿರೋದು. ಗುರುಗಳ ಮನೆಗೆ ಶನಿ ಪ್ರವೇಶ ಈ ವಿಶ್ವವಸುನಾಮ ಸಂವತ್ಸರ. ಅದೇ ಕಾರ್ನರ್ ಬುಧನ ಮನೆಗೆ ಗುರುಗಳ ಪ್ರವೇಶ. ಮೀನ, ಮೇಷ, ರಿಷಭ, ಮಿಥುನ 4ನೇ ಮನೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ಥಿರವಿಲ್ಲದಿದ್ದವರಿಗೆ ಸರಿ ಹೋಗುತ್ತೆ. ವಾಹನ ಸೌಕರ್ಯ ಇಲ್ಲದಿದ್ದವರಿಗೂ ವಾಹನ ಸೌಕರ್ಯ ಆಗ್ತದೆ. ಮತ್ತು ಪ್ರತಿಯೊಂದನ್ನು ನಿಮ್ಗೆ ಏನು ಬೇಕೋ ಅಪೇಕ್ಷಿತೆ ಯಾಚನೆ ಮಾಡಿದರೆ ಸಿಗ್ತದೆ. ಕೇಳಬೇಕು, ದೇವರಲ್ಲಿ ಕೇಳಿ, ಭಗವಂತನ ಕೇಳಿ, ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಮತ್ತು ನಿಮ್ಮದು ಯಾವುದೋ ಒಂದು ಸ್ಟಡೀಸ್ ಪೆಂಡಿಂಗ್ ಇದೆ, ನಾನು ಇನ್ನೂ ಮುಗಿಸಿಲ್ಲ ಓದೋದು ಅಂತಂದರೆ ಅದನ್ನೆಲ್ಲ ಸಂಪೂರ್ಣತೆ ಮಾಡಿಕೊಡ್ತಾರೆ. ಅಯನ, ಶಯನ, ಭೋಗ, ತಾಯಿ, ವಾಹನ ಈ ಇಷ್ಟು ಅಯನ ಅಂದರೆ ಮನೆ, ಶಯನ ಅಂದರೆ ನಿದ್ರೆ, ಭೋಗ ಅಂದರೆ ಸಂತೋಷ, ತಾಯಿ ಅಂದರೆ ತಾಯಿ ಆರೋಗ್ಯ ಮತ್ತು ವಾಹನ. ಇಷ್ಟೂ ಸೌಕರ್ಯಗಳು ಮೀನರಾಶಿಗೆ ಉಂಟು. ಶನಿ ಇದ್ದಾಗಲೇ, ಯಾವಾಗಲೂ ಶನಿ ಬಂದಾಗಲೇ ಮನೆ ಕಟ್ಟಿಸಿಕೊಡ್ತಾನೆ, ವಾಹನ ತಕ್ಕೊಡ್ತಾನೆ. ಪುಣ್ಯಕ್ಕೆ, ಪಾಪಕ್ಕೆ ಸಾಲ ಮಾಡಿಸ್ತಾನೆ. ಇದೇ ಅವರ ಕೆಲಸ. ಇದೆಲ್ಲವೂ ನಡೆದಿದೆ, ಅನುಭವಿಸಿದ್ದೀರಿ. ಆದರೂ ಗುರುಗಳ ರಾಶಿ ಇದನ್ನು ನಿಭಾಯಿಸುವಂಥ ಶಕ್ತಿಗಳು ನಿಮಗೆ ಬಹಳವಾಗಿ ಉಂಟು. ನಿಮ್ಮ ಜೀವನ ಸುಂದರವಾಗಿಯೇ ಇದೆ, ಹೆಚ್ಚಿನ ಟೆನ್ಷನ್ ಪಡೋಂಗಿಲ್ಲ. ನೀವು ಮುಖ್ಯವಾಗಿ ನಿಮಗೆ 1 ಮತ್ತು 5 ಎರಡೂ ಸಂಖ್ಯೆಗಳು ಭಾಳ ಸುಂದರ. ಹಳದಿ ಮತ್ತು ಕೆಂಪು ಇವೆರಡೂ ಸೂಕ್ತವಾದ ಬಣ್ಣಗಳು. ಹೀಗೆ 12 ರಾಶಿಗಳ ಫಲಾನುಫಲ. ಈ ಯುಗಾದಿ ಹಬ್ಬ ವಿಶ್ವವಸುನಾಮ ಸಂವತ್ಸರ ನಿಮಗೆಲ್ಲ ಶುಭವನ್ನೇ ತರಲಿ. ಸುಖವಾಗಲಿ, ದುಃಖವಾಗಿರಲಿ, ಸಕ ನೀನಾಗಿರೋ ಪಾಂಡುರಂಗ. ಫೈನಲ್ಲ ಒಂದೇ ಮಾತು ಹೇಳೋದಾದರೆ ದೇವರಲ್ಲೇ ವಿಶೇಷ ಪ್ರಾರ್ಥನೆ ಮಾಡಿ ಬರ್ತದೆ. ಇವೆಲ್ಲ ಅನುಭವ, ಕೆಲವು ಇಲ್ಲ ಇದೆ ಅನ್ನೋದು, ಅವೆಲ್ಲವನ್ನು ಕೂಡಿಸಿಕೊಂಡು ಚೆನ್ನಾಗಿ ಹೋಗುತ್ತೆ. ಸರಿ ಗುರುಜಿ, ವಿಶ್ವ ವಸುನಾಮ ಸಂವತ್ಸರದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ. ಈ ಯುಗಾದಿ ಹಬ್ಬದ ವಿಶೇಷತೆ, ಆಚರಣೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಹಾಗೆ ಮುಖ್ಯವಾಗಿ ಈ ವರ್ಷದ 12 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದಾಗಿತ್ತು ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.